ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 45ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಂಜೆ 7 ಗಂಟೆಯ ಹೊತ್ತಿಗೆ ಆಫೀಸಿನಿಂದ ಶರದ್ ಮನೆಗೆ ಬಂದ. ಅಮ್ಮ, ಒಂದು ಸ್ಟ್ರಾಂಗ್ ಕಾಫಿ ಎಂದು ಕೂಗಿ ತನ್ನ ರೂಮಿಗೆ ಹೋದ. ರೂಮಿಗೆ ಹೋಗಿ ಫ್ರೆಶ್ ಆಗಿ ಮುಖ ಒರೆಸಿಕೊಳ್ಳುತ್ತಿದ್ದವನ ತಲೆಯಲ್ಲಿ ಪ್ರಸಾದ್ ಹೇಳಿದ ಮಾತುಗಳೇ ಗುನುಗುತ್ತಿದ್ದವು. ಅಂದರೆ ಋತುನ ಮನೆಯಿಂದ ಆಚೆ ಹಾಕಿದ ಮೇಲೆ ಅವಳ ಆಶ್ರಮಕ್ಕೆ ಹೋಗಿದ್ದಳು. ನಂತರ ಸುಧಾಮ್ ಅಂಕಲ್ ಸಹಾಯದಿಂದ ಅದೇ ಊರಲ್ಲೇ ರಾಥೋಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವಳಿಗೆ ರಾಥೋಡ್ ಅವರ ಶಿವಮೊಗ್ಗ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿಂದ ಇವಳಿಗೆ ಈ ಪ್ರಮೋದ್ ರಾಥೋಡ್ ಕಾಟ ಶುರುವಾಯಿತು ಅಂತಾಯಿತು ಎಂದು ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಶರದ್ ಮುಂದೆ ಋತುನೇ ಕಾಫಿ ಮಾಡಿ ತೆಗೆದುಕೊಂಡು ಹೋಗಿ ಕೊಟ್ಟಳು. ನೀನೇ ಮಾಡ್ದ ಅಥವಾ ಸುಲೋಚನಾ ಅಮ್ಮನ ಕೈಯಲ್ಲಿ ಮಾಡಿಸಿ ತೊಗೊಂಡು ಬಂದ ಎಂದ ಗಂಭೀರವಾಗಿ. ನಾನೇ ಮಾಡಿ ತೊಗೊಂಡು ಬಂದೆ ಶರದ್. ಅದು ನಾನು ಬೆಳಿಗ್ಗೆ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಎಂದಳು. ಯಾವುದ್ರ ಬಗ್ಗೆ ಎಂದ ಶರದ್. ಅದೇ ನನ್ನ ಜೊತೆ ಬೆಂಗಳೂರಿಗೆ ಬರೋದ್ರ ಬಗ್ಗೆ ಎಂದರೆ. ನಾನು ಬೆಳಗ್ಗೆನೇ ಹೇಳಿದ್ದೀನಿ ನಿನ್ನ ಜೊತೆ ನಾನು ಬರೋದಿಲ್ಲ ಅಂತ. ಮತ್ತೆ ಏನು ನಿನ್ನ ಎಂದ ಅಸಮಾಧಾನದಿಂದ. ಪ್ಲೀಸ್ ಶರದ್, ಹಾಗೆ ಹೇಳಬೇಡ. ಈಗ ನಿನ್ನನ್ನು ಬಿಟ್ಟರೆ ನಂಗೆ ಯಾರೂ ಸಹಾಯ ಮಾಡೋರಿಲ್ಲ. ಯಾಕೆ, ನಿನಗೆ ಸತ್ಯ ತಿಳ್ಕೋಬೇಕು ಅನ್ನೋ ಕುತೂಹಲ ಇಲ್ವಾ ಎಂದು ಇವರು ಮಾತನಾಡುತ್ತಿರುವಾಗಲೇ ರೂಮಿಗೆ ಸುಲೋಚನಾ ಅವರು ಕೂಡ ಬಂದರು. ಅಪ್ಪು, ಪಾಪ ಒಂಟಿ ಹುಡುಗಿ, ಅವಳ ಜೊತೆ ಯಾರೂ ಇಲ್ಲ. ಅವಳಷ್ಟು ಅಂಗ್ಲಾಚ್ತಿದ್ದಾಳೆ. ನೀನು ಯಾಕೆ ಅವಳ ಜೊತೆ ಹೋಗಿ ಬರಬಾರ್ದು ಎಂದರು. ಅಮ್ಮ, ಸತ್ಯ ಏನು ಅನ್ನೋದು ನಂಗೆ ಗೊತ್ತಿದೆ. ಅವಳಾಗವಳೆ ಸತ್ಯ ಆಚೆ ತರೋದಕ್ಕೆ ಒಂದು ಅವಕಾಶ ಕೊಡು ಅಂತ ಕೇಳಿದ್ದು. ಅದಕ್ಕೆ ನಾನು ಅವಕಾಶನೂ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಅವಳ ಕೆಲಸ ಎಂದ ಶರದ್. ಅಪ್ಪು, ಎಲ್ಲವೂ ಕಾಣುವ ಹಾಗೆ ಇರೋದಿಲ್ಲ. ಕೆಲವು ಬಾರಿ ನಮ್ಮ ಕಣ್ಣು ನೋಡಿದ್ದೇ ಸತ್ಯ ಆಗಿರೋದಿಲ್ಲ. ಯಾಕಂದರೆ ಕೆಲವು ಸತ್ಯಗಳು ಮುಖವಾಡ ಧರಿಸಿರುತ್ತೆ. ಒಮ್ಮೆ ಯೋಚಿಸಿ ತೀರ್ಮಾನ ಮಾಡಬೇಕು ಎಂದರು ಸುಲೋಚನಾ. ಅಮ್ಮ ಪ್ಲೀಸ್, ಇನ್ನೀ ವಿಷಯದ ಬಗ್ಗೆ ಚರ್ಚೆ ಬೇಡ ಎಂದ ಶರದ್. ಅಪ್ಪು, ಹಾಗೆ ಹೇಳಬೇಡ. ನಿನ್ನ ಹೆಂಡತಿ ಅಂತ ಬೇಡ, ಒಂದು ಹೆಣ್ಣು ಅಂತ ಸಹಾಯ ಮಾಡು. ಇದರಿಂದ ನೀನು ಅಂದ್ಕೊಂಡಿದ್ದು ಕೇಳಿದ್ದು ಸತ್ಯನೋ ಸುಳ್ಳೋ ಅಂತ ಗೊತ್ತಾಗತ್ತೆ ಅಲ್ವಾ ಎಂದರು ಸುಲೋಚನಾ. ಹೌದು ಶರದ್, ಪ್ಲೀಸ್ ಒಪ್ಕೋ ಎಂದಳು ಋತು. ಒಂದು ವೇಳೆ ನೀನೇ ತಪ್ಪು ಮಾಡಿದ್ದು ನಿಜ ಅಂತ ಗೊತ್ತಾದರೆ ಎಂದ ಶರದ್. ಆಗ ನೀನು ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆಯ್ತಲ್ವಾ ಅಪ್ಪು, ಇನ್ನೇನು, ನೀನು ಹೇಳಿದ ಹಾಗೆ ಕೇಳ್ತಾಳೆ. ನೀನು ಕೊಟ್ಟ ಶಿಕ್ಷೆನ ಅನುಭವಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಲ್ವಾ. ಈಗಲಾದರೂ ಅವಳ ಜೊತೆ ಹೋಗೋದಕ್ಕೆ ಒಪ್ಕೋ ಎಂದರು ಸುಲೋಚನಾ. ಸರಿ ಅಮ್ಮ, ಅವಳ ಜೊತೆ ಹೋಗ್ತೀನಿ. ನಾಳೆ ಬೆಳಗಿನ ಜಾವ ಬೆಂಗಳೂರಿಗೆ ಹೊರಡೋಣ ಎಂದು ಶರದ್ ಒಪ್ಪಿಕೊಂಡರೆ. ಥ್ಯಾಂಕ್ ಯು ಶರದ್, ಥ್ಯಾಂಕ್ ಯು ಸೋ ಮಚ್ ಎಂದಳು ಖುಷಿಯಿಂದ ಕಣ್ಣು ತುಂಬಿಕೊಂಡು. ಒಳ್ಳೆ ನಿರ್ಧಾರ ಅಪ್ಪು. ಆದಷ್ಟು ಬೇಗ ಸತ್ಯ ಗೊತ್ತಾಗಿ ನೀವಿಬ್ಬರು ಒಂದಾದರೆ ಅಷ್ಟೇ ಸಾಕು. ಆ ಭಗವಂತನಲ್ಲಿ ನಾನು ಅದನ್ನೇ ಬೇಡ್ಕೊಳ್ಳೋದು ಎಂದರು ಸುಲೋಚನಾ. ಋತು, ಬಾ, ಇದೇ ಖುಷಿಗೆ ಏನಾದರೂ ಸ್ವೀಟ್ ಮಾಡೋಣ ಎಂದು ಕರೆದುಕೊಂಡು ಅಡುಗೆ ಮನೆಗೆ ಹೋದರು. ಶರದ್ನ ಮನಸ್ಸು ಈಗ ಮತ್ತೆ ಒಳಗಾಯಿತು. ನಿಜವಾಗ್ಲೂ ಋತು ಯಾವ ತಪ್ಪು ಮಾಡಿಲ್ವಾ? ಹಾಗಾದರೆ ಅವತ್ತು ಶ್ರೀಕಾಂತ್ ಹೇಳಿದ್ದು ಸುಳ್ಳಾ ಎಂದ ಅವನ ಮನಸ್ಸು ಗೊಂದಲದ ಗೂಡಾಯಿತು. ಜೊತೆಗೆ ಸುಲೋಚನಾ ಅವರು ಈಗಷ್ಟೇ ಹೇಳಿದ ಎಲ್ಲವೂ ಕಾಣುವ ಹಾಗೆ ಇರೋದಿಲ್ಲ. ಕೆಲವು ಬಾರಿ ನಮ್ಮ ಕಣ್ಣು ನೋಡಿದ್ದೇ ಸತ್ಯ ಆಗಿರೋದಿಲ್ಲ. ಯಾಕಂದರೆ ಕೆಲವು ಸತ್ಯಗಳು ಮುಖವಾಡ ಧರಿಸಿರುತ್ತವೆ ಎಂದ ಮಾತೇ ಕಿವಿಯಲ್ಲಿ ರಿಂಗಣಿಸುತ್ತಿತ್ತು. ರಾತ್ರಿಯ ಅಡುಗೆಯನ್ನು ಸುಲೋಚನಾ ಮತ್ತು ಋತು ಸೇರಿ ಮಾಡಿದರು. ಪರಿಗಂತೂ ಬೆಳಿಗ್ಗೆ ಶರದ್ ಹೇಳಿದ ಮಾತುಗಳನ್ನು ಕೇಳಿ ತುಂಬಾ ಖುಷಿಯಾಗಿತ್ತು. 2 ದಿನದಿಂದ ಇದ್ದ ಬೇಸರ ಈಗ ಅವಳಲ್ಲಿ ಇರಲಿಲ್ಲ. ಹೇಗೋ ಮಗಳು ಒಟ್ಟಿನಲ್ಲಿ ಖುಷಿಯಾಗಿದ್ದಳಲ್ವಾ, ಅಷ್ಟು ಸಾಕು ಎಂದುಕೊಂಡರು ಸುಶೀಲಾ ಮತ್ತು ಸುಂದರ್ ಅವರು. ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಋತು ತಾನೇ ಬಡಿಸುವೆ, ನೀವು ಊಟಕ್ಕೆ ಕೂತ್ಕೊಳ್ಳಿ ಎಂದು ಸುಲೋಚನಾ ಅವರಿಗೆ ಹೇಳಿದ್ದಳು. ಋತು ಪುಟ್ಟ, ಈಗ ಹೇಗಿದೆ ನಿನ್ನ ಆರೋಗ್ಯ ಎಂದರು ಸುಂದರ್. ಈಗ ಪರವಾಗಿಲ್ಲ ಅಪ್ಪಾಜಿ ಎಂದಳು ಮುಗುಳು ನಕ್ಕು. ಹೇ, ಅಪ್ಪಾಜಿ ಅಂತ ಕರಿಬೇಡ ಅವರನ್ನು. ಆ ರೀತಿ ಕರೆಯೋ ಯೋಗ್ಯತೆ ಇಲ್ಲ ನಿಂಗೆ ಎಂದು ಕೋಪಗೊಂಡರು ಸುಶೀಲಾ. ಕ್ಷಮಿಸಿ ಅಮ್ಮ, ಇನ್ನೊಂದು ಸಾರಿ ಹಾಗೆ ಕರೆಯೋಲ್ಲ ಎಂದವಳ ಗಂಟಲುಬ್ಬಿ ಬಂದಿತ್ತು. ಸುಶಿ, ಅವಳು ಹಾಗೆ ಕರೀಲಿ, ನನಗೆ ಅದೇ ಖುಷಿ. ಋತು, ನೀನು ನನ್ನನ್ನು ಅಪ್ಪಾಜಿ ಅಂತಾನೇ ಕರಿ
ಎಂದರು ಸುಂದರ್. ನೀವು ಹೇಳಿದರೆ ಎಲ್ಲಿ ಕೇಳ್ತೀರಾ, ಆದರೆ ನನ್ನನ್ನು ಮಾತ್ರ ಅಮ್ಮ ಅಂತ ಕರಿಬೇಡ, ಹಾಗೆ ಕರೆದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಎಂದರು ಸುಶೀಲಾ. ಸರಿ ಅಮ್ಮ, ಇನ್ಮೇಲೆ ಹಾಗೆ ಕರೆಯೋದಿಲ್ಲ ಎಂದು ಹೇಳುವವಳನ್ನು ಅರ್ಧಕ್ಕೆ ತಡೆದು ಏನಂದೆ ಎಂದು ಜೋರಾಗಿ ಗದರಿದ ತಕ್ಷಣ ಕ್ಷಮಿಸಿ ಅಮ್ಮ ಎನ್ನುವುದನ್ನು ನಿಲ್ಲಿಸಿ ಮೇಡಮ್ ಎಂದಳು. ಇನ್ಮೇಲೆ ಹೀಗೆ ಕರಿ ಎಂದರು. ಪರಿ ಅಂತೂ ಒಳಗೆ ಖುಷಿಪಟ್ಟಿದ್ದಳು ಋತುವನ್ನು ಬೈಯೋದನ್ನು ನೋಡಿ. ಮಾವ, ನಾನು ನಿಮಗೆ ಏನೋ ಹೇಳಬೇಕು ಎಂದು ಶರದ್ ಅವರ ಮಾತುಗಳಿಗೆ ವಿರಾಮವಿಟ್ಟ. ಈಗ ಎಲ್ಲರ ಚಿತ್ತ ಶರದ್ ಕಡೆ. ಹೇಳು ಶರದ್, ಏನು ವಿಷಯ ಎಂದರೆ, ಮಾವ, ನಾನು ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಿದ್ದೀನಿ, ಸ್ವಲ್ಪ ಕೆಲಸ ಇದೆ ಎಂದ. ಕೆಲಸನಾ? ಏನು ಕೆಲಸ ಶರದ್ ಎಂದರೆ, ಅದು ಎಂದು ಹೇಳಲು ತಡವರಿಸುತ್ತಿದ್ದ ತಕ್ಷಣ ಋತು ಮಧ್ಯೆ ಬಾಯಿಯ ಹಕ್ಕಿ, ಅದು ಅಪ್ಪಾಜಿ ನನ್ನ ಜೊತೆ ಬರ್ತಿದ್ದಾನೆ ಎಂದಳು. ಯಾಕೆ ಇಬ್ಬರೂ ಹೋಗ್ತಿರೋದು ಎಂದರು ಸುಶೀಲಾ. ಸತ್ಯ ಏನು ಅಂತ ಪತ್ತೆ ಹಚ್ಚೋದಕ್ಕೆ ಎಂದರು ಸುಲೋಚನಾ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ, ಮತ್ತೇನು ಹೋಗೋದು ಎಂದರು ಸುಶೀಲಾ ಹುಬ್ಬುಬಿಸದು. ಅತ್ತೆ, ಅದೇನೋ ಸತ್ಯ ಆಚೆ ತರೋದಕ್ಕೆ ಒಂದು ಅವಕಾಶ ಕೊಡು ಅಂತ ಬೇಡಿಕೊಂಡ್ಳು, ಅದಕ್ಕೆ ನೋಡೋಣ ಅಂತ 1 ವಾರ ಸಮಯ ಕೊಟ್ಟಿದ್ದೀನಿ ಎಂದ ಶರದ್. ಶರದ್, ಅವಳೇನೋ ಹೇಳ್ತಾಳೆ ಅಂತ ನೀನು ಅವಳ ಜೊತೆ ಕುಣಿತಿದ್ಯಾ? ಸತ್ಯ ಏನು ಅಂತ ಗೊತ್ತಿದ್ರು ಮತ್ತೇನು ಈ ಸತ್ಯ ಸುಳ್ಳು ಅಂದ್ಕೊಂಡು ಎಂದರು. ಸುಶಿ, ನೀನು ಯಾಕೆ ಎಲ್ಲದಕ್ಕೂ ಮೂಗು ತೂರಿಸ್ತೀಯಾ? ಅವ್ರ ನಡುವೆ ಏನೇ ಆಗಿರಲಿ ಅವರಿಬ್ಬರು ಗಂಡ ಹೆಂಡತಿ ಅನ್ನೋದನ್ನು ಮರಿಬೇಡ. ಶರದ್, ನೀನು ಬೆಳಗ್ಗೆ ಋತುನ ಕರ್ಕೊಂಡು ಹೊರಡು ಎಂದರು ಸುಂದರ್. ಸರಿ ಮಾವ, ಹಾಗೆ ಇನ್ನೊಂದು ವಿಷಯ ಎಂದರೆ, ಏನು ಹೇಳು ಶರದ್ ಎಂದರು. ನಾನು ಬರೋವರೆಗೂ ಚೂರು ಆಫೀಸ್ ಕಡೆ ಹೋಗಿ ಬನ್ನಿ ಎಂದ. ಖಂಡಿತ ಶರದ್, ನೀನು ಇಲ್ಲಿ ಬಗ್ಗೆ ಯೋಚನೆ ಮಾಡಬೇಡ, ನಾನೆಲ್ಲಾನು ನೋಡ್ಕೊಳ್ತೀನಿ ಎನ್ನಲು ಥ್ಯಾಂಕ್ಸ್ ಮಾವ ಎಂದು ಊಟ ಮುಗಿದಿದ್ದರಿಂದ ರೂಮಿಗೆ ಹೋದ. ಉಳಿದವರದ್ದು ಊಟ ಮುಗಿದಿದ್ದರಿಂದ ತಮ್ಮ ತಮ್ಮ ರೂಮಿಗೆ ಹೋದರು. ಪರಿಗೆ ಈಗ ಬೇಸರವಾಗಿತ್ತು. ಈಗ ಇಬ್ಬರು ಬೆಂಗಳೂರಿಗೆ ಒಟ್ಟಿಗೆ ಹೋಗ್ತಿದ್ದಾರೆ. ಅಲ್ಲಿ ಶರದ್ ಮನಸ್ಸು ಬದಲಾದ್ರೆ ಎಂಬ ಆತಂಕ ಕಾಡತೊಡಗಿತ್ತು. ಋತು ತನಗೆ ಇಳಿಸಿದಷ್ಟು ಊಟ ಮಾಡಿ, ಕಿಚನ್ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು ಮಲಗಲು ಹೋದರೂ ಇಡೀ ರಾತ್ರಿ ನಿದ್ದೆ ಮಾಡದೆ ಬೆಳಕಾಗುವುದನ್ನೇ ಕಾಯುತ್ತಿದ್ದಳು. ಇಷ್ಟು ದಿನ ಯಾವ ತಪ್ಪೂ ಮಾಡದೆ ಅಪವಾದ ಹೊತ್ತು ತನ್ನವರೆಲ್ಲರನ್ನೂ ಕಳೆದುಕೊಂಡು ಪ್ರೀತಿಸಿದ ಗಂಡನ ಕಣ್ಣಲ್ಲಿ ಅಪರಾಧಿಯಾಗಿ ಅವನನ್ನು ಬಿಟ್ಟು 3 ವರ್ಷದಿಂದ ದೂರ ಆಗಿ ಬದುಕುತ್ತಿದ್ದಳು. ಈಗ ಸತ್ಯ ಕಂಡುಹಿಡಿಯಲು, ತನ್ನನ್ನು ತಾನು ನಿರಪರಾಧಿ ಎಂದು ಸಾಬೀತು ಮಾಡಿಕೊಳ್ಳಲು ಒಂದು ಅವಕಾಶ ಕೊಟ್ಟಿದ್ದು ಅವಳಿಗೆ ತುಂಬಾನೇ ಸಂತೋಷ ಆಗಿತ್ತು. ಏನಾದರೂ ಸರಿ, ತಾನು ನಿರಪರಾಧಿ, ಯಾವ ಮೋಸವನ್ನೂ ಮಾಡಿಲ್ಲ, ಯಾರನ್ನು ಕೊಂದಿಲ್ಲ ಎಂದು ಸಾಬೀತು ಮಾಡಿ ಶರದ್ ಜೀವನದಿಂದ ತುಂಬ ದೂರ ಹೊರಟು ಹೋಗಬೇಕು ಎಂದು ತೀರ್ಮಾನಿಸಿದ್ದಳು. ಸತ್ಯ ತಿಳಿದ ಮೇಲೆ ತನಗೆ ಸಾವು ಬಂದರೂ ನಿಶ್ಚಿಂತೆಯಾಗಿ ಸಾಯುವೆ, ಅಲ್ಲಿಯವರೆಗೂ ತನ್ನನ್ನು ಕಾಪಾಡು ಎಂದು ದಿನವೂ ಬೇಡಿಕೊಳ್ಳುತ್ತಿದ್ದಳು. ನಸುಕಿನ ಜಾವ ಶರದ್ ಋತು ಇಬ್ಬರು ಬೇಗ ರೆಡಿಯಾಗಿ ಕೆಳಗಡೆ ಬಂದರು. ಸುಲೋಚನಾ ಅವರು ಆಗಲೇ ಎದ್ದು ಇಬ್ಬರಿಗಾಗಿ ಕಾಫಿ ಮಾಡಿದ್ದರು. ಋತು ದೇವರ ಕೋಣೆಗೆ ಹೋಗಿ ಭಕ್ತಿಯಿಂದ ಕೈ ಮುಗಿದು, ದೇವ್ರೆ, ಯಾವ ತಪ್ಪು ಮಾಡದೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದೆ, ಆದರೆ ಈಗ ನನ್ನನ್ನು ನಾನು ಸಾಬೀತು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದಷ್ಟು ಬೇಗ ಸತ್ಯ ಏನು ಅನ್ನೋದು ಶರದ್ಗೆ ಗೊತ್ತಾಗೋ ಹಾಗೆ ಮಾಡು. ಈ ಸತ್ಯ ಹುಡುಕೋ ಪಯಣದಲ್ಲಿ ನನಗೆ ಜಯ ಸಿಗಲಿ. ಯಾವ ಅಡ್ಡಿ ಆತಂಕಗಳು ಬರದೇ ಇರೋ ಹಾಗೆ ಕಾಪಾಡೋ ಹೊಣೆ ನಿಂದೇ ತಂದೆ. ನಿನ್ನನ್ನೇ ನಂಬಿದ್ದೀನಿ, ನನ್ನ ಕೈ ಬಿಡಬೇಡ ಎಂದು ದೇವರಲ್ಲಿ ಬೇಡಿಕೊಂಡು ಕೆನ್ನೆ ಮೇಲೆ ಜಾರಿದ್ದ ಕಂಬನಿಯನ್ನು ಒರೆಸಿಕೊಂಡು ಬಂದಳು. ಆ ದೇವರಿಗೆ ಇಷ್ಟು ವರ್ಷ ಋತು ಕಣ್ಣೀರು ಹಾಕಿದ್ದು ಸಾಕು, ನೀನು ಹೋಗುವ ಕೆಲಸ ಯಶಸ್ವಿಯಾಗುತ್ತೆ ಅನ್ನೋ ಸೂಚನೆ ಕೊಟ್ಟಿದ್ದ. ಆಗಷ್ಟೇ ಸುಲೋಚನಾ ಅವರು ದೇವರ ಪೂಜೆ ಮಾಡಿದ್ದರು. ಋತುವಿನ ಪ್ರಾರ್ಥನೆ ಕೇಳಿಸಿಕೊಂಡ ದೇವರು ಅವಳ ಕಾರ್ಯವಾಗುತ್ತದೆ ಎನ್ನುವಂತೆ ಬಲಭಾಗದಿಂದ ಹೂವೊಂದು ಬಿದ್ದಿತ್ತು. ದೇವರ ಕೋಣೆಯಿಂದ ಆಚೆ ಬಂದ ಋತುವನ್ನು ನೋಡಿ ಶರದ್, ಋತು ತಗೊಳ್ಳಿ ಕಾಫಿ ಎಂದು ಕೊಟ್ಟರು ಸುಲೋಚನಾ. ಇಬ್ಬರು ಕಾಫಿ ತೆಗೆದುಕೊಂಡು ಕುಡಿದರು. ಋತು ಸುಲೋಚನಾ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಳು. ಋತು, ಆದಷ್ಟು ಬೇಗ ಸತ್ಯ ಆಚೆ ಬಂದು
ನೀನು ನಿರಪರಾಧಿ ಅಂತ ಸಾಬೀತಾಗಲಿ ಎಂದು ಆಶೀರ್ವಾದ ಮಾಡಿದರು. ಶರದ್ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ. ಇಬ್ಬರ ಪಯಣ ಬೆಂಗಳೂರಿನ ಕಡೆಗೆ ಹೊರಟಿತು. ಮೌನವಾಗಿ ಕಾರ್ ಚಲಾಯಿಸುತ್ತಿದ್ದ ಶರದ್, ಋತು ಕೂಡ ಮೌನವಾಗಿ ಕಿಟಕಿಯ ಕಡೆ ಮುಖ ಮಾಡಿ ಕುಳಿತಿದ್ದಳು. ಇಬ್ಬರ ಮಧ್ಯೆ ಒಂದು ಮಾತಿಲ್ಲ, ಕಥೆಯಿಲ್ಲ. ಅಂದು ಶರದ್ ವಿಕ್ರಾಂತ್ ರಾಥೋಡ್ನ ಬಾಡಿಗಾರ್ಡ್ಸ್ನ ಪೊಲೀಸರಿಗೆ ಹಿಡಿದುಕೊಟ್ಟ ಮೇಲೆ ಒಂದು ದಿನ ಪೂರ್ತಿ ಜೈಲಲ್ಲಿ ಇದ್ದರೂ ಮರುದಿನ ವಿಕ್ರಾಂತ್ ರಾಥೋಡ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ತಮ್ಮ ಕಡೆಯ ಹುಡುಗರನ್ನು ಬಿಡಲು ಇನ್ಸ್ಪೆಕ್ಟರ್ಗೆ ದುಡ್ಡಿನ ಆಸೆ ತೋರಿಸಿದ. ಅದಕ್ಕೆ ಒಪ್ಪಿಕೊಂಡ ಇನ್ಸ್ಪೆಕ್ಟರ್ ತಕ್ಷಣ ವಿಕ್ರಾಂತ್ ರಾಥೋಡ್ ತನ್ನ ಡ್ರೈವರ್ ಕೈಯಲ್ಲಿ 5 ಲಕ್ಷ ಕ್ಯಾಶ್ ತುಂಬಿರೋ ಬ್ರೀಫ್ ಕೇಸ್ ಕೊಟ್ಟು ಕಳುಹಿಸಿದ ಮೇಲೆ ಅದನ್ನು ತಂದು ಇನ್ಸ್ಪೆಕ್ಟರ್ ಕೈಯಲ್ಲಿ ಇಟ್ಟ. ಹಾಗೆ ತಮ್ಮವರನ್ನು ಬಿಡಲೂ ಹೇಳಿದನು. ದುಡ್ಡು ಕೈ ಸೇರುತ್ತಿದ್ದ ಹಾಗೆ ಆ ಇನ್ಸ್ಪೆಕ್ಟರ್ ಬಾಡಿಗಾರ್ಡ್ಸ್ನ ಬಿಟ್ಟುಬಿಟ್ಟ. ವಿಕ್ರಾಂತ್ ರಾಥೋಡ್ ತನ್ನ ಬಾಡಿಗಾರ್ಡ್ಸ್ಗೆ ಸ್ವಲ್ಪ ದಿನ ತಲೆಮರೆಸಿಕೊಂಡು ಇರಲು ಹೇಳಿದ್ದ. 4 ದಿನದ ನಂತರ ಈಗ ಮತ್ತೆ ಋತುವನ್ನು ಹುಡುಕತೊಡಗಿದ್ದರು. ಶರದ್ ಋತು ಪುಣ್ಯವೋ ಇಲ್ಲ ವಿಕ್ರಾಂತ್ ರಾಥೋಡ್ ದುರಾದೃಷ್ಟವೋ ಇಬ್ಬರೂ ಬೆಂಗಳೂರಿನ ಕಡೆ ಹೊರಟಿದ್ದ ವಿಷಯ ತಿಳಿಯಲಿಲ್ಲ. ಯಾಕೆಂದರೆ ವಿಕ್ರಾಂತ್ ರಾಥೋಡ್ ಬಾಡಿಗಾರ್ಡ್ಸ್ ಋತುನ ಹುಡುಕಿ ಸುಸ್ತಾಗಿ ರಾತ್ರಿ ಕಂಠಪೂರ್ತಿಯಾಗಿ ಕುಡಿದು ಬಿದ್ದಿದ್ದರು. ಅವರಿಗಿನ್ನೂ ಸೂರ್ಯ ನೆತ್ತಿಯ ಮೇಲೆ ಬಂದಾಗಲೇ ಎಚ್ಚರವಾಗೋದು. ಶರದ್ ದಾರಿ ಮಧ್ಯೆ ಹೊಟ್ಟೆ ಹಸಿವಾಗಿದ್ದರಿಂದ ಒಂದು ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿದ. ಶರದ್, ಇಲ್ಯಾಕೆ ನಿಲ್ಲಿಸಿದೆ ಎಂದರೆ, ಒಳಗೆ ನಿಮ್ಮ ತಾತ ಇದ್ದಾರಂತೆ, ಅವರನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಎಂದ. ಋತುಗೆ ಅರ್ಥವಾಗದೆ, ಏನು ತಾತ ಇದ್ದಾರಾ? ಯಾವ ತಾತ ಎಂದು ಗೊಂದಲದಲ್ಲಿ ನೋಡಿದಳು. ಕರ್ಮ ಎಂದು ಹಣೆ ಚಚ್ಚಿಕೊಂಡು, ಟೈಮ್ ನೋಡು, 10 ಗಂಟೆ ಆಗ್ತಾ ಬಂತು. ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಟಿದ್ದು. ಹೊಟ್ಟೆ ತಾಳ ಹಾಕ್ತಿದೆ, ಅದಕ್ಕೆ ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದ್ದು ಎಂದು ಕಾರ್ ಇಳಿದು ನಡೆದರೆ ಋತು ಅಲ್ಲೇ ಕೂತಿದ್ದಳು. ವಾಪಸ್ ಬಂದ ಶರದ್, ಏನು ಮಹಾರಾಣಿಯವರಿಗೆ ಇಳಿಯೋದಕ್ಕೆ ಬೇರೆ ಹೇಳಬೇಕಾ? ಇಳಿದು ಬಾರೆ ಎಂದ ಹೊರಟಾಗಿ. ನಂಗೆ ಬೇಡ, ನೀನು ತಿಂಡಿ ತಿಂದು ಬಾ ಎಂದಳು. ಮಹಾರಾಣಿಯವರು ಗಾಳಿ ನೀರು ಕುಡ್ಕೊಂಡೇ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅನ್ಸತ್ತೆ ಎಂದ. ನಂಗೆ ಹಸಿವಿಲ್ಲ ಎಂದರೆ, ನಿನ್ನ ಕರ್ಮ, ನಾನೇನು ಮಾಡೋದಕ್ಕಾಗುತ್ತೆ, ನಂಗೆ ತುಂಬ ಹೊಟ್ಟೆ ಹಸಿತಿದೆ, ನಾನು ತಿಂಡಿ ತಿಂದು ಬರ್ತೀನಿ ಎಂದು ಹೋಟೆಲ್ ಒಳಗಡೆ ಹೋದ. ತಿಂಡಿ ತಿಂದ ಶರದ್ 10 ನಿಮಿಷಕ್ಕೆ ವಾಪಸ್ ಬಂದು ಬೆಂಗಳೂರು ಕಡೆ ಕಾರ್ ಚಲಾಯಿಸಿದ. ಬೆಂಗಳೂರು ತಲುಪುವಷ್ಟರಲ್ಲಿ ಮಧ್ಯಾಹ್ನವೇ ಆಗಿತ್ತು. ಅಲ್ಲೇ ಇದ್ದ ರೆಸ್ಟೋರೆಂಟ್ಗೆ ಹೋಗಿ ರೂಮ್ ಬುಕ್ ಮಾಡಿ 4 ದಿನದ ಮಟ್ಟಿಗೆ ರೂಮ್ ಬುಕ್ ಮಾಡಿದ. ರಿಸೆಪ್ಷನಿಸ್ಟ್ ಹತ್ತಿರ ರೂಮ್ ಕೀ ಪಡೆದು ಆ ಕಡೆ ಹೊರಟರು. ಶರದ್ ರೂಮಿಗೆ ಬರ್ತಿದ್ದ ಹಾಗೆ ಡ್ರೈವ್ ಮಾಡಿಕೊಂಡು ಬಂದು ಸುಸ್ತಾಗಿದ್ದ ಕಾರಣ ಹಾಗೆ ಬೆಡ್ ಮೇಲೆ ಉರುಳಿದ. ಆದರೆ ಋತು ಬಾತ್ರೂಮ್ ಸೇರಿ ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಬಂದಳು. ಶರದ್, ಇದೇನಿದು, ಫ್ರೆಶ್ ಆಗೋದು ಬಿಟ್ಟು ಮಲಗಿದೆಯಾ ಎಂದರೆ, ನಾನು ಆಮೇಲೆ ಆಗ್ತೀನಿ, ಈಗ ಚೂರು ಮಲಗ್ತೀನಿ ಎಂದ ಕಣ್ಮುಚ್ಚಿ. ಶರದ್, ನಾವು ರಾಜಣ್ಣನ ಮನೆಗೆ ಹೋಗಬೇಕು, ಬೇಗ ಫ್ರೆಶ್ ಆಗಿ ಬಾ ಎಂದಳು. ಏನು, ರಾಜಣ್ಣ ಮನೆಗಾ? ಅದು ಇಲ್ಲೇ ಇದೆ ನೋಡು, ಹೋಗಿ ಬರೋದಕ್ಕೆ. ಬೆಂಗಳೂರಿನಿಂದ 50 ಕಿಲೋಮೀಟ್ರ್ ಇದೆ. ಮೊದಲೇ ಡ್ರೈವ್ ಮಾಡಿ ಸುಸ್ತಾಗಿದೆ, ಈಗ ಮತ್ತೆ ಡ್ರೈವಿಂಗ್ ಮಾಡಬೇಕಾ? ನನ್ನಿಂದ ಸಾಧ್ಯ ಇಲ್ಲ ಎಂದ. ಅದು ಹಾಗಲ್ಲ ಎಂದು ರಾಗವೆಳೆದರೆ, ಹಾಗೂ ಇಲ್ಲ ಹೀಗೂ ಇಲ್ಲ, ಹೊಟ್ಟೆ ಹಸಿತಿದೆ, ಮೊದಲು ಊಟ ಆರ್ಡ್ರ್ ಮಾಡೋಣ, ಆಮೇಲೆ ಮಲಗಿದ್ರೆ ಆಯಿತು ಎಂದು ರೂಮಲ್ಲಿದ್ದ ಇಂಟರ್ಕಾಮ್ನಿಂದ ಊಟ ಆರ್ಡರ್ ಮಾಡಿ ಅದು ಬರುವಷ್ಟರಲ್ಲಿ ಫ್ರೆಶ್ ಆಗಿ ಬಿಡೋಣ ಎಂದು ಬಾತ್ರೂಮ್ ಸೇರಿದ. ಇವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಈಗಷ್ಟೇ ಸುಸ್ತಾಗಿದೆ, ನಿದ್ದೆ ಬರ್ತಿದೆ, ಮಲಗಬೇಕು ಅಂದ. ಈಗ ಹೊಟ್ಟೆ ಹಸಿವು ಅಂತೆ, ಬೆಳಗ್ಗೆ ತಿಂದಿದ್ದು ಇಷ್ಟು ಬೇಗ ಕರ್ಗೋಯ್ತಾ ಎಂದು ತನ್ನಲ್ಲೇ ಗೊಣಗಿಕೊಂಡಳು. ಶರದ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಆರ್ಡರ್ ಮಾಡಿದ್ದ ಊಟ ಬಂದಿತ್ತು. ಬಟ್ಟೆ ಬದಲಿಸಿ ಊಟ ಮಾಡಲು ಕೂತ. ಋತು ಮಾತ್ರ ಊಟಕ್ಕೆ ಬರದೆ ಹಾಗೆ ಕೂತಿದ್ದಳು. ಯಾಕೆ, ಈಗಲೂ ಹೊಟ್ಟೆ ಹಸಿತಿಲ್ವಾ? ಬಂದು ತಿನ್ನು. ನೀನು ಊಟ ತಿಂಡಿ ಮಾಡದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಸುಲೋಚನಮ್ಮ ನನ್ನನ್ನು ಅಂತಾರೆ, ನಿನ್ನಿಂದ ಅವ್ರ ಹತ್ರ ಮಾತು ಕೇಳಬೇಕಾಗುತ್ತೆ. ಈಗ ತೆಪ್ಪಗೆ ಬಂದು ಊಟ ಮಾಡು ಎಂದು ಗದರಿದ ತಕ್ಷಣ ಬಂದು ಊಟಕ್ಕೆ ಕೂತಳು. ಊಟ ಮಾಡಿ ಮೊದಲೇ ಸುಸ್ತಾಗಿದ್ದ ಕಾರಣ ಹಾಯಾದ ನಿದ್ರೆಗೆ
ಶರತ್ ಜಾರಿದರೆ ಋತು ತಲೆಯಲ್ಲಿ ಆದಷ್ಟು ಬೇಗ ರಾಜಣ್ಣನ ಮೀಟ್ ಆಗಬೇಕು. ಶ್ರೀಕಾಂತ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಸತ್ಯ ಏನು ಅನ್ನೋದನ್ನು ಬಾಯಿ ಬಿಡಿಸ್ಬೇಕು. ಇಷ್ಟು ವರ್ಷ ಆಗಿದೆ, ಈಗಲಾದರೂ ಸತ್ಯ ಹೇಳ್ತಾನ ನೋಡಬೇಕು ಎನ್ನುವ ಯೋಚನೆಗಳೇ ಓಡುತ್ತಿತ್ತು. ಹೀಗಿದ್ದಾಗ ಅವಳಿಗೆಲ್ಲಿಯ ನಿದ್ದೆ? ಶರದ್ ಏನೋ ಮಲಗಿಬಿಟ್ಟ. ಆದರೆ ಋತುಗೆ ನಿದ್ದೆ ಬರದೇ ಇರೋ ಕಾರಣ ಅಲ್ಲೇ ಇದ್ದ ಮ್ಯಾಗ್ಝಿನ್ ಓದಿದಳು. ಸ್ವಲ್ಪ ಹೊತ್ತು ಟಿ ವಿ ನೋಡಿದಳು. ಆ ಕಡೆಯಿಂದ ಈ ಕಡೆ ಓಡಾಡಿದಳು. ಯಾಕೋ ಅವಳಿಗೆ ಸಮಯವೇ ಹೋಗುತ್ತಿಲ್ಲ ಅನಿಸುತ್ತಿತ್ತು. ಹಾಯಾಗಿ ಮಲಗಿದ್ದ ಶರದ್ನ ನೋಡುತ್ತಾ ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದವಳ ಕಣ್ಣಿಂದ ಕಂಬನಿ ಜಾರಿತು. ಅದೆಷ್ಟು ಸುಂದರವಾಗಿತ್ತು ನಮ್ಮ ಸಂಸಾರ. ಆದರೆ ಒಂದೇ ಒಂದು ಸುಳ್ಳು ಆರೋಪದಿಂದ ನಮ್ಮ ಸಂಸಾರ ಛಿದ್ರವಾಗಿ ಹೋಯಿತು. ನಮ್ಮ ಇಡೀ ಕುಟುಂಬವನ್ನು ನಾಶ ಮಾಡಿದವರು ಯಾರು? ಯಾವ ಕಾರಣಕ್ಕಾಗಿ ಮಾಡಿದರು? ಯಾಕಷ್ಟು ದ್ವೇಷ ನನ್ನ ಮೇಲೆ ಎಂದು ಯೋಚಿಸತೊಡಗಿದಳು. ಅವಳಿಗೆ ಮೊದಲು ಸತ್ಯ ಶರದ್ಗೆ ಗೊತ್ತಾಗೋ ಹಾಗೆ ಮಾಡಿ ಅವನ ಜೀವನದಿಂದ ಶಾಶ್ವತವಾಗಿ ಹೊರಟು ಹೋಗಬೇಕು. ಮತ್ಯಾವತ್ತೂ ಅವನಿಗೆ ಮುಖ ತೋರಿಸಬಾರ್ದು ಅಂತ ತೀರ್ಮಾನ ಮಾಡಿಕೊಂಡಿದ್ದಳು. ಅದಕ್ಕೆ ಕಾರಣ, ಗಂಡ ಹೆಂಡತಿಯ ಸಂಬಂಧದಲ್ಲಿ ಪ್ರೀತಿ ಇರದೇ ಹೋದರೂ ಪರವಾಗಿಲ್ಲ, ಆದರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ನಂಬಿಕೆ ಅನ್ನೋ ಅಡಿಪಾಯನೇ ಗಟ್ಟಿ ಇಲ್ಲ ನಮ್ಮ ಸಂಬಂಧದಲ್ಲಿ. ಹೀಗಿದ್ಮೇಲೆ ಶರದ್ಗೆ ಸತ್ಯ ಗೊತ್ತಾದರೂ ಆ ಸಂಬಂಧದಲ್ಲಿ ಮುಂದುವರಿಯೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಶರದ್ನಿಂದ ದೂರ ಹೋಗೋದಕ್ಕೆ ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಪರಿ. ಅವಳು ಶರದ್ನ ತುಂಬ ಪ್ರೀತಿಸ್ತಿದ್ದಾಳೆ ಅಂತ ಅವಳು ಬಂದು ಒಂದು ವಾರದಲ್ಲಿ ತಿಳ್ಕೊಂಡಿದ್ಲು. ಹಾಗಾಗಿ ಶರದ್ ಜೀವನದಿಂದ ದೂರ ಹೋಗುವ ನಿರ್ಧಾರ ಮಾಡಿದ್ದಳು ಋತು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.